ನೋಡಿ ಕೆಲವೊಬ್ಬರಿಗೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ಈ ಥರ ಮಾಡಿಕೊಡ್ರಿ, ಯಾಕೆ ತಿನ್ನೋದಿಲ್ಲ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಅದು ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಾಗುತ್ತೆ ಇದು. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಬನ್ನಿ, ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ. ಚಿರೋಟಿ ರವೆನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬರೋಣ. ಚಿರೋಟಿ ರವೆ ಅಂದರೆ ಸಣ್ಣ ರವೆ ಇರುತ್ತಲ್ಲ, ಅದನ್ನೇ ತಗೊಳ್ಳಿ. ನೋಡಿ, ತಿಂದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಇದನ್ನು. ಉಪ್ಪಿಟ್ಟು ಮಾತ್ರ ಅಷ್ಟು ಸಖತ್ತಾಗಿರುತ್ತೆ. ಇವಾಗ ನೋಡಿ ಹುರ್ಕೋತಾ ಇದ್ದೀನಿ ನಾನು, ಎಣ್ಣೆಯಲ್ಲಿ ಹುರ್ಕೋಬೇಕಿದ್ದೀನ ನೋಡಿ. ಚಿರೋಟಿ ರವೆ ಅಂದರೆ ನೀವು ಉಂಡೆ ಏನು ಕಟ್ತೀರಲ್ಲ, ಅದಕ್ಕೆ ಚಿರೋಟಿ ರವೆ ಅಂತ ಕರಿತೀವಿ. ಬಾಂಬೆ ರವೆ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ. ಇದನ್ನು ನಾವು ಗಂಜಿಗೂ ಉಪಯೋಗಿಸ್ತೀವಲ್ಲ, ಅದೇ ಥರ ಸೂಜಿ ರವೆನೂ ಅಂತ ಕರೀತಾರೆ. ಇದನ್ನು ನಾವು ಉಪ್ಪಿಟ್ಟು ಮಾಡಿದ್ವಿ ಅಂದರೆ ಫ್ರೆಂಡ್ಸ್, ಹೋಟೆಲ್ನಲ್ಲಿ ಆಗುತ್ತಲ್ಲ ಸೇಮ್ ಟು ಸೇಮ್ ಅದೇ ಥರ ಉಪ್ಪಿಟ್ಟು ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಇವಾಗಿನ ಮಕ್ಕಳಿಗೆ ನಾವು ಉಪ್ಪಿಟ್ಟು ಅಂದರೆ ಅಲರ್ಜಿ ಅಲ್ವಾ, ಉಪ್ಪಿಟ್ಟು ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಮಕ್ಕಳಿಗೆ ಮಾಡಿಕೊಡಿ, ಖಂಡಿತ ತಿಂತಾರೆ. ಇಲ್ಲಿ ನೋಡಿ ಹುರ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಸ್ವಲ್ಪ ನೀವು ಕೈ ಆಡಿಸ್ಕೊತಾನೆ ಇರಬೇಕು, ಯಾಕಂದರೆ ಇದು ಸಣ್ಣ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದರಲ್ಲೇ ನಾನು ಮತ್ತೆ ಉಪ್ಪಿಟ್ಟನ್ನು ಮಾಡ್ಕೋಬೇಕಾಗಿರೋದ್ರಿಂದ ಇದನ್ನು ಬೇರೆ ಒಂದು ಪ್ಲೇಟಿಗೆ ತಕ್ಕೋತಿದ್ದೀನಿ. ಬೇರೆ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟು ಇದರಲ್ಲೇ ನಾನು ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟಾದರೆ ಸಾಕು. ಒಂದು 5 ನಿಮಿಷ ಹುರ್ಕೊಳ್ಳಿ. ನೀವು ತುಪ್ಪನಾದರೂ ಹಾಕಿ ಹುರ್ಕೋಬೋದು, ಕೆಲವೊಬ್ರು ತುಪ್ಪನ ಇಷ್ಟಪಡಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಅಂದ್ರೆ ಏನು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಎಣ್ಣೆ ಭಾಳ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಆಗುತ್ತೆ. ಸ್ವಲ್ಪ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ ನೋಡಿ ನಾನು. ಶೇಂಗಾ ಕಾಳು ಸ್ವಲ್ಪ ಕೆಂಪಾದಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಬೇಕು ನೋಡಿರಿ. ನಾವು ಅವಾಗ ಸಣ್ಣವರಿದ್ದಾಗ ಜಾಸ್ತಿ ಏನು ಜೋಳದ ಉಪ್ಪಿಟ್ಟು ಮತ್ತು ಅಕ್ಕಿ ಉಪ್ಪಿಟ್ಟು, ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಿದ್ರು. ಇವಾಗೆಲ್ಲ ರೆಡಿನೇ ಸಿಗುತ್ತೆ ಅಲ್ವೇನ್ರಿ. ಅವಾಗಿನ ಉಪ್ಪಿಟ್ಟಿಗೆ ಇವಾಗಿನ ಉಪ್ಪಿಟ್ಟಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅವಾಗೆಲ್ಲ ಕಡಲೆಬೇಳೆ ಎಲ್ಲ ಥರ ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡಿಕೊಡ್ತಿದ್ರು. ಗೋಧಿ ಉಪ್ಪಿಟ್ಟು ಅಂದರೆ ಯಾರಿಗೆಲ್ಲ ಇಷ್ಟ ಹಾಕಿದ್ದಿಲ್ಲ ಅಲ್ವೇನ್ರಿ. ಇಲ್ಲಿ ನೋಡಿರಿ, ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಿಬಿಟ್ಟು ನಾನು ಆಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಸಾಮಾನು ಹಾಕಿಬಿಟ್ಟು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಉಪ್ಪಿಟ್ಟು ಕೆಲವೊಬ್ಬರಿಗೆ ಅಲರ್ಜಿನೇ, ಅಂದರೆ ಬಿಸಿ ಇರುವಾಗಲೇ ಉಪ್ಪಿಟ್ಟು ತಿನ್ನಬೇಕು ಅನಿಸುತ್ತೆ. ಅದು ಆರಿದ ಮೇಲೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಲ್ವಾ ಫ್ರೆಂಡ್ಸ್. ಯಾರಿಗಾದರೂ ಅಷ್ಟೇ, ಬಿಸಿ ಉಪ್ಪಿಟ್ಟು ತುಂಬ ಟೇಸ್ಟ್ ಕೊಡುತ್ತೆ, ಆರಿದ ಮೇಲೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಆದರೆ ಇದು ಥರ ಸೇಮ್ ಟು ಸೇಮ್ ಶಿರಾ ಅಂದರೆ ಕೇಸರಿ ಬಾತ್ ಅಂತವೆಲ್ಲ ಆ ಟೈಪ್ ಆಗುತ್ತೆ ಇದು ಉಪ್ಪಿಟ್ಟು, ಸಣ್ಣ ರವೆಯಿಂದ ಮಾಡಿರೋದ್ರಿಂದ. ನೋಡಿ ಟ್ರೈ ಮಾಡಿ. ಮತ್ತು ಯಾರೆಲ್ಲ ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನೋಡಿರಿ, ನಿಮ್ಗೆ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೂ ಒಂದು ಟೊಮೊಟೊ ಹಣ್ಣು ಇದ್ದರೆ ಟೇಸ್ಟ್ ಕೊಡುತ್ತೆ ಅಂತ ಹಾಕಿದ್ದೀನಿ. ಮತ್ತು ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆ ಬೀಜ, ಶೇಂಗಾ ಬೀಜ, ಉದ್ದಿನಬೇಳೆ ಹಾಕಿದ್ದೆ ಸ್ವಲ್ಪ, ಎಲ್ಲ ಹಾಕಿಬಿಟ್ಟು ನೋಡಿ. ಉದ್ದಿನಬೇಳೆ, ಹೆಸರುಬೇಳೆನೂ ನೀವು ಹಾಕ್ಬೋದು, ಬೇಕು ಅಂದರೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಟರ್ಮರಿಕ್ ಪೌಡ್ರ್, ಅಂದರೆ ಕಲರ್ ಬರಲಿ ಅಂತ ಹಾಕ್ತಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊತಾ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗ್ತದಲ್ಲ ನಾವು ನೀರನ್ನು ಹಾಕಬೇಕು. ನೀರು ಇದೇನು ಭಾಳ ಹಿಡಿಯೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಸಣ್ಣ ರವೆ ಆಗಿರೋದ್ರಿಂದ ನೀರೇನು ಅಷ್ಟೇನು ಬೇಕಾಗಿರೋದಿಲ್ಲ. ಒಂದು ಚರಿಗೆಯಷ್ಟೇ ನಾನು ನೀರನ್ನು ಹಾಕ್ತೀನಿ. ಆದರೆ ನೀವು ರವೆನ ಹಾಕಿದ ತಕ್ಷಣವೇ ನೀವು ಕಲಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಅದು ಗಂಟಾಗಿ ಉಳಿಯುತ್ತೆ. ಯಾಕಂದರೆ ನಾವು ಚಿರೋಟಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ತಿದ್ದೇವಲ್ಲ, ಹಾಗಾಗಿ ಇದನ್ನು ನಾವು ಕೈ ಆಡಿಸ್ಕೊತಾನೆ ಇರಬೇಕಾಗ್ತದೆ. ಇಲ್ಲಿ ನೋಡಿರಿ, ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ನಾನು. 1 ಚರಿಗೆಯಷ್ಟು ನೀರು ಹಾಕ್ತಿದ್ದೀನಿ ನೋಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಹಸಿ ಕೊಬ್ಬರಿನ ಹಾಕಬೇಕು. ಹಸಿ ಕೊಬ್ಬರಿನ ನೀವು ನೀರು ಕುದಿಯೋವಾಗ, ಅಂದರೆ ಹೆಸರು ಮಳುತ್ತೆ ಅಂತಾರಲ್ಲ, ಆವಾಗ ನೀವು ಕೊಬ್ಬರಿನ ಹಾಕಬೇಕು ನೋಡಿ. ಇವಾಗ ನಾನು ಇದನ್ನು ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪನ್ನು ಹಾಕಿ ಇಡ್ತೀನಿ. ನೀವು ಬೇಕಾದರೆ ನಿಂಬೆಹಣ್ಣನ್ನು ಹಿಂಡ್ಕೋಬೋದು ನೋಡಿ. ಇವಾಗ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ನೀರು ಕುದಿಯುವಾಗನೇ ನಾನು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಆವಾಗಲೇ ರವೆನ ಹುರಿದಿಟ್ಕೊಂಡಿದ್ನಲ್ಲ, ಆ ರವೆ ಹಾಕ್ತಿದ್ದೀನಿ. ರವೆನ ಒಂದು ಕೈಯಿಂದ ಹಾಕ್ಕೊತ ಒಂದು ಕೈಯಿಂದ ಕಲಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಗಂಟಾಗ್ತದೆ. ಇದನ್ನೊಂದು ಹೇಳ್ತೀನಿ ನಿಮಗೆ ನೋಡಿ. ಹೋಟೆಲ್ನಲ್ಲಿ ಸೇಮ್ ಇದೇ ಥರನೇ ಉಪ್ಪಿಟ್ಟು ಮಾಡೋದು ನೋಡಿ. ಅಂದರೆ ನೀವು ಗ್ಯಾಸನ್ನು ಸ್ವಲ್ಪ ಕಮ್ಮಿ ಇಟ್ಕೋಬೇಕು, ಜಾಸ್ತಿ ಉರಿಲಿ ಇಟ್ಕೊಂಡ್ರಿ ಅಂದರೆ ಬೇಗನೆ ಅದು ಗಟ್ಟಾಗಿಬಿಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ರವೆ ಹಾಕ್ಕೊತ ನಾವು ಕಲಿಸ್ಕೊತ ಹೋಗೋಣ ಬನ್ನಿ ಉಪ್ಪಿಟ್ಟನ್ನು ನೋಡಿ. ಏನು ಟೇಸ್ಟ್ ಅಂತೀರಾ, ಇದು ಉಪ್ಪಿಟ್ಟು ಮಾತ್ರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ರವೆದಿಂದ ಉಪ್ಪಿಟ್ಟು ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಾ. ನೋಡಿರಿ ಎಷ್ಟು ಮೃದುವಾಗಿ ಉಪ್ಪಿಟ್ಟಾಗಿದೆ ಅಂತ.
ನೋಡಿ ಇದನ್ನು ಒಂದು 10 ನಿಮಿಷ ಅಷ್ಟೇ ನಾನು ಅಳ್ಳೋದಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರಿಂದ ನೀವು ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಎಷ್ಟು ಮೃದುವಾಗಿದೆ ಅಂತ ಉಪ್ಪಿಟ್ಟು. ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಈ ಕಡೆ ನೋಡಿರಿ ಬಿಸಿ ಬಿಸಿ ಉಪ್ಪಿಟ್ಟು, ಆ ಕಡೆ ಖಾರ ಅಂದರೆ ಸೇವ್ ಖಾರನೂ ರೆಡಿ ಇತ್ತು. ನೀವು ಮಾಡ್ಕೋತೀರಲ್ವಾ? ಸಿಗ್ತೀನಿ, ಧನ್ಯವಾದಗಳು.